श्रीराम राम रामेति रमे रामे मनोरमे सहस्रनाम तत्पुल्यं रामनाम वरानने। जय श्रीराम। राम राम जय राजा राम, राम राम जय सीताराम। रामाय रामभद्राय रामचंद्राय वेदते, नाथाय रघुनाथाय सीताय पतये नमः। ಶ್ರೀರಾಮ ಜಯ ರಾಮ ಸೀತಾರಾಮ. ನಾನು ನಿನಗೆ ಮೊದಲನೇ ವಿಡಿಯೋ ಒಳಗೆ ನಾನು ಹೇಳಿದ್ನಿ, ಶುಕ್ರವಾರ ದಿನ ಶ್ರೀರಾಮ ಜಯ ರಾಮ ಸೀತಾರಾಮ ಅಂತೇಳಿ ನಾವು ರಾಮದೇವ್ರನ್ನ ನೆನೆಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗಾವಿಂದ ವಿಜಯ್ ಮಾತಾಡ್ತೀನಿ. ವಿಜಯನ ಮನದಾಳದ ಮಾತುಗಳು ನಿಮಗೆ ಇಷ್ಟ ಆಯ್ದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹಿಂಗೆ ನನ್ನ ವಿಡಿಯೋ ನೀವು ನೋಡ್ಕೊತ ಇರ್ಬೇಕಂದ್ರೆ ಸಬ್ಸ್ಕ್ರೈಬ್ರು ಮಾಡಿರಿ ಅಂತ ಕೇಳ್ಕೊತೇನೆ. ನನಗೆ ಜೀವನದಾಗ ಭಾಳ ಜನ ಕೇಳ್ಯಾರ. ಇವತ್ತು ಒಬ್ಬ ಹುಡುಗ ಕೇಳಿದ, ಅಣ್ಣ ನಾವು ಜೀವನದಾಗ ಬದುಕಬೇಕಂದ್ರೆ ಹೆಸರು ಮಾಡಬೇಕು ರೊಕ್ಕ ಮಾಡಬೇಕು ಅಂತ ಕೇಳಿದ. ನಾವು ಹೇಳಿದ್ನಿ, ನೀ ಏನೋ ಮಾಡು, ಜೀವನದಾಗ ಹೆಸರಾದರೂ ಮಾಡು, ಹಣ ಆದರೂ ಮಾಡು, ಏನೋ ಮಾಡು, ನ್ಯಾಯದ ಹಾದಿಯೊಳಗೆ ಮಾಡು, ಧರ್ಮದಿಂದ ಧರ್ಮಿಷ್ಠನಾಗಿ ಮಾಡ, ಅಂದ್ರೆ ಜೀವನಕ್ಕೆ ಉಪಯೋಗಕ್ಕೈತೆ. ಈಗ ರಾಜಕೀಯ ವ್ಯಕ್ತಿಗಳು ಅವರು ಜೀವನದಾಗ ಹಣವನ್ನು ಮಾಡಿರ್ತಾರು, ಹೆಸರು ಮಾಡಿರ್ತಾರೆ. ಅವ್ರಿಗೆ ಪಗಾರ ಎಷ್ಟಿರ್ತೈತಿ, ತಿಂಗಳಿಗೆ ಪಗಾರ ಕಮ್ಮಿ ಇರ್ತೈತಿ, ಆದರೂ ಅವರು ನೂರಾರು ಕೋಟಿ ಹಣ ಮಾಡಿರ್ತಾರೆ. ಮತ್ತು ಇಲೆಕ್ಷನ್ ಟೈಮ್ ಒಳಗೆ ಜನರಿಗೆ ದಾನ ಧರ್ಮನೂ ಹೆಸರು ಒಳಗೆ ಹೆಸರು ಮಾಡಿರ್ತಾರೆ. ಕರೆ ಈ ಹೆಸರು ಶಾಶ್ವತ ಏನ? ಅವ್ರ ಕಡೆ ಇರ್ತೈತಲ್ಲ ಹಣ, ಇದು ಶಾಶ್ವತೇನ? ಒಂದಿನ ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ರೆ ಹಣನೂ ಒಕ್ಕೈತಿ, ಅವ್ರ ಹೆಸರು ಒಕ್ಕೈತಿ. ಹಿಂಗತ್ಯಾರ ಹೆಸರು ಹಣ ಮಾಡಿ ಉಪಯೋಗ ಇಲ್ಲ. ಅದ ಕ್ರಿಕೆಟ್ ಪ್ಲೇಯರ್ಸ್ ನೋಡ್ರಿ, ಅವ್ರು ಹಣನೂ ಮಾಡಿರ್ತಾರು, ಹೆಸರು ಮಾಡಿರ್ತಾರೆ. ಕ್ರಿಕೆಟ್ ಆಟದ ಮೈದಾನ ಒಳಗೆ ಚಲೋತ್ನಾಗ ಪರ್ಫಾರ್ಮೆನ್ಸ್ ಕೊಟ್ಟು ಹಣನೂ ಮಾಡಿರ್ತಾರೆ, ಹೆಸರು ಮಾಡಿರ್ತಾರೆ. ಹಿಂಗತ್ಯಾರ ನ್ಯಾಯದ ಹಾದಿಯೊಳಗೆ ನಾವು ಹಣ ಮತ್ತು ಹೆಸರು ಮಾಡ್ಬೇಕಂತ ಕೇಳ್ಕೊತೇವೆ ನಾವು. ಅಂದರೆ ಇದು ಎಕ್ಸಾಂಪಲ್ ಹೇಳಿದ್ನ ನಿಮಗೆ. ನ್ಯಾಯದ ಮತ್ತು ಅನ್ಯಾಯದ ಹಾದಿ ಒಳಗೆ ಹೆಂಗೆ ಇದು ಹೆಸರು ಹಣ ಮಾಡ್ತಾರೆ, ನ್ಯಾಯದ ಹಾದಿ ಒಳಗೆ ಮಾಡಿದ್ರೆ ಏನೇನು ಉಪಯೋಗ, ಅನ್ಯಾಯ ಹಾದಿ ಒಳಗೆ ಮಾಡಿದ್ರೆ ಏನೇನು ಅನಾನುಕೂಲ ಆಕೈತಿ ಅಂತ ಹೇಳಿದ್ ನಾನು. ಆದ್ದರಿಂದ ನನ್ನ ವಿಡಿಯೋ ನೋಡೋರು ಎಲ್ಲರೂ ನೀವು ಹೆಸರು ಮಾಡಿರಿ, ಹಣನೂ ಮಾಡಿರಿ, ಏನು ಮಾಡಿದ್ರು ನ್ಯಾಯದ ಹಾದಿ ಒಳಗೆ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಕಳ್ಳನು ಭಾಳ ಹಣ ಮಾಡಿರ್ತಾನು, ಕಳ್ತನ ಮಾಡಿ, ಆದರೂ ಅವಂಗೆ ಹಣ ಇರ್ತೈತಿ. ಯಾರು ಗೌರವ ಕೊಡ್ತಾರೇನೋ ಅವಂಗೆ? ಇಲ್ಲ. ಒಂದು ಗಾದೆ ಮಾತು ಹೇಳ್ಬೇಕಂದ್ರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಒಬ್ಬ ಕಳ್ಳ ಅಡಿಕೆ ಕದ್ದಿರ್ತಾನೆ, ಅಡಿಕೆ ಕದ್ದು ಸಿಕ್ಕಾಕೊಂಡ್ಗಳೇ ತಪ್ಪಾಯ್ತಾ ಅಡಿಕೆ ಕದ್ದಿದ್ದಕ್ಕೆ ಅಂಥೇಳಿ ಅವ್ನಿಗೆ ಬಹುಮಾನವಾಗಿ ಆನೆ ವಾಪಸ್ ಕೊಟ್ಟರು ಅವಂಗೆ ಗುರುತಿಸ್ತಾರೇನ? ಇವ ಆನೆ ಕೊಟ್ಟ ಅಂತ ಗುರುತಿಸಂಗಿಲ್ಲ. ಯಾರ ಕಂಡ್ರೆ ಇವ ನೋಡಿ ಅಡಿಕೆ ಕದ್ದಾವ ಅಂತ ಗುರುತಿಸ್ತಾರೆ. ಆದ್ದರಿಂದ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ನೀವು ಏನೋ ಮಾಡಿದರೂ ಜೀವನಕ್ಕೆ ಒಳ್ಳೆ ಹಾದಿಯಂತ್ರ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಹಣ ಅಥವಾ ಗೌರವ ಏನೋ ಮಾಡಿದರೂ ನ್ಯಾಯದ ಹಾದಿಯೊಳಗೆ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ.